ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಗೊಳಿಸಿ ಬಿಲ್ ಪಾಸ್ ಮಾಡಿರುವಂತಹ ವಿಚಾರ ಹೊಸ ತಿರುವು ಪಡೆದುಕೊಂಡಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೇರಳ ಸಿಎಂಗೆ ಪತ್ರ ಬರೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರೆ, ಅತ್ತ ಕೇರಳ ಸಿಎಂ ನಾವು ಹಂಗೇನೂ ಮಾಡ್ತಾ ಇಲ್ಲ, ಎಲ್ಲಾ ಭಾಷೆಗೂ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇವತ್ತು ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ತೋರಿಸ್ತೇವೆ. ಕೇರಳದ ಕನ್ನಡ ಖ್ಯಾತಿ ಸಿದ್ದರಾಮಯ್ಯ ಗುಡ್ರು ಸೇಬೆ ಹಚ್ಚಿದ ಪಿಣರಾಯಿ. ಪತ್ರ ಬರೆದಿದ್ದೀನಿ, ನಾನು ಹೋರಾಟ ಪ್ರಾರಂಭ ಮಾಡ್ತೀವಿ. ಕೋಗಿಲೋ ಮನೆಗೆ ಮೂಗು ತೋರಿಸಿದ್ದ ವೇಣುಗೋಪಾಲ್ ಎಲ್ಲಿ ಬಿಜೆಪಿ ಕಿಡಿ. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗ್ಲೇ ಇಲ್ಲ. ನೀನ್ ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ಕೇರಳದ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸಿ ಅಲ್ಲಿನ ಸರ್ಕಾರ ಮಸೂದೆ ತಂದಿದೆ. ಅಲ್ಲಿನವರು ಏನು ಮಾಡ್ಕೊಂಡ್ರೆ ನಮ್ಗೇನು ಸಮಸ್ಯೆ ಅಂತ ಸುಮ್ಮನೆ ಕೂರೋಕ್ಕಾಗಲ್ಲ. ಯಾಕಂದ್ರೆ ಕೇರಳದ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ಕನ್ನಡಿಗರೇ ಇದ್ದಾರೆ. ಅವರಿಗೆಲ್ಲ ಕನ್ನಡ ಭಾಷೆಯೇ ಪ್ರಥಮ. ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಕರ್ನಾಟಕದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಕೇರಳ ಸಿಎಂಗೆ ಪತ್ರ ಬರೆದಿದ್ದು ಮಸೂದೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಹೋರಾಟವನ್ನು ಪ್ರಾರಂಭಿಸುವುದಾಗಿ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪತ್ರ ಬರೆದಿದ್ದೀನಿ, ನಾನು ಹೋರಾಟ ಪ್ರಾರಂಭ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಪ್ರತಿಕ್ರಿಯೆ ನೀಡಿರುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೇಪೆ ಹಚ್ಚ ಕೆಲಸ ಮಾಡಿದ್ದಾರೆ. 9 ಮತ್ತು 10ನೇ ತರಗತಿ ಪಿಯುಸಿಗೆ ಮಲಯಾಳಂ ಪರೀಕ್ಷೆ ಕಡ್ಡಾಯಗೊಳಿಸಿಲ್ಲ. ಮಸೂದೆಯಲ್ಲಿ ಕನ್ನಡ, ತಮಿಳು ಮಾತನಾಡುವ ಭಾಷಾ ಅಲ್ಪಸಂಖ್ಯಾತರ ಹಕ್ಕು ರಕ್ಷಣೆ ಮಾಡಲಾಗಿದ್ದು, ಹಕ್ಕು ರಕ್ಷಣೆಗೆ ಮಸೂದೆಯ ಸೆಕ್ಷನ್ 7ರಲ್ಲಿ ರಕ್ಷಣಾತ್ಮಕ ನಿಯಮ ಅಳವಡಿಕೆ ಮಾಡಲಾಗಿದೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬರೆದ ಪತ್ರದ ವಿಚಾರವಾಗಿ ಕೇರಳದ ಸಚಿವ ಎಂಬಿ ರಾಜೇಶ್ ಪ್ರತಿಕ್ರಿಯಿಸಿದ್ದಾರೆ. ಕೇರಳದ ವಿಧಾನಸಭೆಯಲ್ಲಿ 21 ಕಾಂಗ್ರೆಸ್ ಶಾಸಕರಿದ್ದಾರೆ. ವಿಧಾನಸಭೆಯಲ್ಲಿ ಮಸೂದೆ ಮಂಡಿಸಿದಾಗ ಕಾಂಗ್ರೆಸ್ನವರು ಯಾರೋ ವಿರೋಧ ಮಾಡಿಲ್ಲ ಎಂದಿದ್ದಾರೆ. Congress has a significant presence in Kerala Assembly. They have 21 members, legislators. They have not raised any objection against this bill in Assembly. This was passed unanimously by the State Assembly. And the allegation is unfounded. ಕೋಗಿಲ ವಿಚಾರಕ್ಕೆ ಮೂಗು ತೋರಿಸಿದ್ದ ವೇಣುಗೋಪಾಲ್ ಸೈಲೆಂಟ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಹೌದು, ಕೋಗಿಲೋ ಲೇಔಟ್ನಲ್ಲಿ ಮನೆ ತೆರವು ಸಂಬಂಧ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಿದ್ದಂತೆ ಕೇರಳದವರೇ ಆದ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಎಂಟ್ರಿ ಕೊಟ್ಟಿದ್ರು. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ರು. ಆದರೆ ಕೇರಳ ಕನ್ನಡ ಮಕ್ಕಳ ವಿಚಾರದಲ್ಲಿ ಖ್ಯಾತೆ ತೆಗೆಯುವಾಗ ಸೈಲೆಂಟ್ ಆಗಿದ್ದಾರೆ. ಇತ ವರಿಷ್ಠರ ಲಕ್ಷ್ಮಣ ರೇಖೆ ದಾಟದ ನಾಯಕರು ಈಗ ಕನ್ನಡ ವಿಚಾರಕ್ಕೂ ಮಧ್ಯಪ್ರವೇಶ ಮಾಡಿ ಅಂತ ಹೇಳೋ ಧೈರ್ಯ ತೋರಿಸ್ತಿಲ್ಲ. ಇದೇ ವಿಚಾರವನ್ನ ವಿಪಕ್ಷ ಬಿಜೆಪಿ ನಾಯಕರು ಕೂಡ ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯ್ತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗ್ಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನಿಮ್ಮ ಕೆಸಿ ವೇಣುಗೋಪಾಲ್ ಅವರ ಕಿವಿಯನ್ನ ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನ ರಕ್ಷಣೆ ಮಾಡುವಂತದ್ದಾಗ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಹಾಕ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಏನು ಪಿಣರಾಯಿ ವಿಜಯನ್ ಅಲ್ಲಿಂದ ಒಂದು ಗ್ರೂಪ್ ಮಾಡಿ ಕಳಿಸ್ಕೊಟ್ರು, ತಕ್ಷಣ ಅವರಿಗೆ ಮಣೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ಆದರೆ ಈ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಿರೋ ನಾಯಕರು ವೇಣುಗೋಪಾಲ್ ಸರ್ಕಾರದ ಭಾಗವಲ್ಲ ಅಂತ ಹೇಳಿಕೆ ಕೊಟ್ಟು ಜಾರಿಕೊಳ್ತಿದ್ದಾರೆ. ವೇಣುಗೋಪಾಲ್ ಅವರು ಸರ್ಕಾರ ಆಡಳಿತದಲ್ಲಿದ್ರೆ ಹೇಳ್ಬೋದಾಗಿತ್ತು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಬಟ್ ಉತ್ತಮವಾದಂತ ಬಾಂಧವ್ಯ ಕಾಪಾಡಲಿಕ್ಕೆ ವೇಣುಗೋಪಾಲ್ ಅವರು ಕೂಡ ಒತ್ತಾಯ ಮಾಡಬಹುದು. ಸುಮಾರು 220 ಏನೋ ಶಾಲೆಗಳಿದಾವೆ ಬಾರ್ಡರ್ ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳು, ಅಲ್ಲಿ ಮಲಯಾಳಂ ಅನ್ನ ಕಲಿಸ್ಬೇಕು ಅಂತ ಹೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ನಮ್ಮ ಸರ್ಕಾರ ವಿರೋಧ ಮಾಡಿದ್ದಿಲ್ಲ, ಆ ಥರ ಮಾಡಬಾರ್ದು, ನೀವು ಕಂಪಲ್ಸರಿ ಮಾಡಬಾರ್ದು ಅಂತ, ಕಡ್ಡಾಯ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಜನರು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಆರೋಪಿಸಿದ್ದಾರೆ. ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ,
ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಇದು ಕನ್ನಡಕ್ಕೆ ದ್ರೋಹ ಬಗ್ದಂತ ಸರ್ಕಾರ. ಮೊನ್ನೆನೆ ಹೋಗಿದ್ರಲ್ಲಪ್ಪ, ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ, ಅವಾಗ ಕೇಳಬೇಕಾಯ್ತು. ಸದ್ಯ ಭಾಷಾ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಹರೀಶ್ ಜೊತೆ ಸುನಿಲ್, TV9 ಬೆಂಗಳೂರು. ಹೀಗೆ ಕುಮಾರಸ್ವಾಮಿ ಮತ್ತು ಡಿಕೆ ಮಧ್ಯೆ ಕದನ ನಡೆದಿರುವಾಗಲೇ ಕೈಮನೆಯ ಪಟ್ಟದ ಆಟದ ವಿಚಾರವಾಗಿ HDK ಆಡಿದಂಥ ಅದೊಂದು ಮಾತು ಮತ್ತೆ ಮಾತಿನ ಸಂಘರ್ಷಕ್ಕೆ ಮುನ್ನುಡಿ ಬರ್ತಿದೆ. ಇನ್ನೊಂದೆಡೆ ಕೈಮನೆಯಲ್ಲೇ ಸಿದ್ದು ಬಣದ ನಾಯಕರು ಡಿಕೆ ಬಣದ ನಾಯಕರ ಏಟಿಗೆ ಎದುರೇಟು ಕೊಡೋದು ಮುಂದುವರ್ತಿದೆ. ರಾಜ್ಯದಲ್ಲಿರೋದು ಲೀಸ್ ಬೇಸ್ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಸಿಎಂ ಲೀಸ್ ಅಗ್ರಿಮೆಂಟ್ ಎಂದ ಅಶೋಕ್, ಲೀಸ್ ಕಮ್ ಸೇಲ್ ಎಂದ ಛಲವಾದಿ. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಇದೊಂಥರ ಲೀಸ್ ಕಮ್ ಸೇಲ್ ಇದ್ದಂಗೆ. ವಿಪಕ್ಷ ನಾಯಕರು ಹೇಳೋದೆಲ್ಲ ಸುಳ್ಳು, ಸಿದ್ದರಾಮಯ್ಯ ತಿರುಗೇಟು. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ಲೀಸ್ ಲೀಸ್ ಲೀಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವ ಪಟ್ಟದಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಂದು ಹೊಸ ತಿರುವು ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋದು ಲೀಸ್ ಬೇಸ್ ಮುಖ್ಯಮಂತ್ರಿ ಅಂತ ಜರೆದಿದ್ದಾರೆ. ಇದನ್ನ ಸಮರ್ಥಿಸಿಕೊಂಡಿರುವ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೊಸ ಹೊಸ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತೂ ನಾನು ಹೋಗ್ತೀನಿ, ಯಾವಾಗ ನಾನು ಹೋಗ್ತೀನಿ ಅಂತ ಹೇಳಿ. ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಅವರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತಾರೆ. ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗ್ಬೇಕು. ಈಗ DK ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಬಿಡ್ತೀನಿ. ಇದೊಂಥರ ಲೀಸ್ ಕಮ್ ಸೇಲ್ ಇದ್ದಂಗೆ. ಕಮ್ ಸೇಲ್ ಇದು. ಹೈಕಮಾಂಡ್ ಇವಾಗ ಕಾಯ್ತಾ ಇರೋದು ಏನಕ್ಕೆ ಅಂದ್ರೆ, ಎಷ್ಟು ದಿನ ಇದು ಲೀಸ್ ಕೊಟ್ಕೊಂಡು ನಮ್ಗೆ ವರ್ಕೌಟ್ ಆಗಲ್ಲ, ಒಂದೇ ಸಾರಿ ಸೇಲ್ ಕೊಟ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾವ ಪಾರ್ಟಿಗಳು ಬರ್ತಾರೋ ಯಾರು ಕಾಯ್ತಾ ಇದ್ದಾರೆ, ಅದು ಇನ್ನೂ ಸೇಲ್ಗೆ ಫಿಕ್ಸ್ ಆಗಿಲ್ಲ ಕರೆಕ್ಟ್ ಆಗಿ. ವಿಪಕ್ಷ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ, ಅವರು ಹೇಳೋದೆಲ್ಲ ಸುಳ್ಳು, ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಲ್ಲ ಎಂದಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕೆ. ಇನ್ನು ಕೈಮನೆ ಪಟ್ಟದಾಟಕ್ಕೆ ಬರೋಣ. ಮಳೆ ನಿಂತರೂ ಹನಿ ನಿಲ್ಲೋದಿಲ್ಲ ಅನ್ನುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ. ರಾಯರೆಡ್ಡಿ ಮಾತಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿರುವ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್, ರಾಯರೆಡ್ಡಿ ಏನ್ ಹೈಕಮಾಂಡ ಅಂತ ಕೇಳಿದ್ದಾರೆ. ನನ್ನ ಪ್ರಕಾರ ಯಾವುದೇ ಚೇಂಜ್ ಆಫ್ ಗಾರ್ಡ್ ಇರಲಿಕ್ಕಿಲ್ಲ. ಆದರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳಿಗೆ ಬಜೆಟ್ ಪ್ರಿಪೇರ್ ಮಾಡ್ಲಿಕ್ಕೆ ರೆಡಿ ಆಗ್ಯಾರ ಅಂತ ನಮಗೆಲ್ಲ ಹೇಳಿರಂದ್ರೆ ನಾವೇನು ತಿಳ್ಕೊಬೇಕು. ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರವರು, ಅವ್ರ ಹೈಕಮಾಂಡ್ ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಬೇಡಿ, ಇದನ್ನ ಹೈಕಮಾಂಡ್ ಗಮನ ಹರಿಸಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಸುಮ್ಮನಾಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೇದಲ್ಲ. ಹೀಗೆ ಒಂದ್ ಕಡೆ ಕೈ ನಾಯಕರೇ ನಾಯಕತ್ವದ ವಿಚಾರದಲ್ಲಿ ಮಾತನಾಡ್ತಿರೋದು ಬಿಜೆಪಿಗೆ ಅಸ್ತ್ರವಾಗಿದೆ. ಬ್ಯೂರೋ ರಿಪೋರ್ಟ್, TV9.